ಹಚ್ಚ ಹಚ್ಚ ನನ್ನೇನು ನಾಯಿ ಮಾಡ್ಯೇನು? ಅಯ್ಯೋ ನಾಯಿ ಅಲ್ಲ ನನಗ ತೆಕ್ಕಿ ಬಡ್ದು ಮತ್ತೆ ನನಗ ನಾಯಿ ಐತಿ. ಅಯ್ಯೋ ನಿಮಗಲ್ ಬಿಡ್ರಿ ಹಾ? ಅಲ್ಲೇ ಬೆನ್ ಹತ್ತಿತ್ರ ಹಾ. ಅದಕ್ಕೆ ಎದ್ರಕೊಂಡ್ ಬಂದ ನಿಮ್ ಟ್ಯಾಕಿ ಬಡ್ದೆ. ಓ ಹಿಂಗಾತನ ಇದ. ಅದು ಯಾವ್ದು ನಾಯಿ ಅದು? ಅದೇನು ಹೆಣ್ಣಾಯೋ ಏನು ಗಂಡು ನಾಯೋ? ಇತ್ತಾಗ ಹೆಣ್ಣು ಅಲ್ಲ ಹ ಗಣ್ಣ ಹೇಳ. ಹೌದಾ? ಇಲ್ಲೇ ನಿನ್ನ ಬಹುದೂರ ಗಂಡು ನಿಂತಿರುವಾಗ ಅದ್ಯಾವ್ದದ ನಾಯಿ? ಒಂದು ಕೆಲಸ ಮಾಡ, ಹಾ ಈ ಬುತ್ತಿ ಚೀಲ ಹಿಡ್ಕೋ, ಹಾ ಹುಷಾರ. ಮತ್ತ ಅದ್ರಾಗ ಶೇಂಗಾದು ತುಪ್ಪ ಹಾಕಿದ ಉಂಡಿದಾವ್, ಚಜ್ಜಿ ರೊಟ್ಟಿ ಅದ್ರಾಗ ಫೇಮಸ್ ಅದೇನಿ. ಕರಣ ತರಬೇಕಿಲ್ಲ. ಏನ್ ಮಾಡೋದು, ಅಲ್ಲೆಲ್ಲ ಇದ್ದು ತಗೊಂಬರಕ್ ಆಗ್ಲಿಲ್ಲ. ಇದನ್ ಚಜ್ಜಿ ರೊಟ್ಟಿ, ಚೌಳಿಕಾಯಿ ಪಲ್ಲೆ, ಆಮೇಲೆ ಕೋಲಾರ ಗಪ್ಪು ಬೈತಾಳಕ್ಕೆ ಮತ್ತ ಕೋಲಾರದ ಕೆನಿ ಮೊಸರು ಐತಿ, ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಅದಾವ. ಎಷ್ಟು ಗಮ ಗಮ ಅನ್ನತ್ಲೆ ನಿಂದ ಉಪ್ಪಿನಕಾಯಿ. ಹಾ ಅದತ್ತನ. ಯಾಕ ಮಾವಿನಕಾಯಿ ಏನಾನ ಬಾಯಾಗ ಏನ ನೀರು ಬಂತೇನ ಜುಳು ಜುಳು? ಯಾಕೆ ಎಷ್ಟ್ರಾಗದಿ? 4 ಏ ನಂದು ಇನ್ನು ಮದುವೆನೇ ಆಗಿಲ್ಲ. ಏ ಹೌದಾ? ನಾನು ಮದ್ವಿ ಆಗಾಕ ಹೊಂಟಿದ್ನಿ. ಅಲ್ಲಲ್ಲ ಹೆಣ್ಣು ನೋಡಾಕ ಹೊಂಟೀನಿ. ಹೆಣ್ಣು ನೋಡಾಕತ್ತೇಳಿ ನಮ್ಮವ್ವ ಇಟ್ಟು ದೊಡ್ಡ ಬುತ್ತಿ ಕಟ್ಟಿ ಕಳಿಸ್ಯಾಳ. ಅಯ್ಯೋ ಬುತ್ತಿ ಕಟ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂತ ನಿನ್ ಹೊಣೆ ಬರ್ರಂತೀನಿ. ಏನು ಮಾಡ್ಲಿ ರತ್ನ, ನಾನು ನಿನ್ನಂತ ಹುಡುಗಿಯಾರನ್ನ ಸಾಕಷ್ಟು ಪ್ರೀತಿ ಮಾಡೀನಿ. ಮುಂಜಾನೆ ಕೈ ಕೊಟ್ರ ಸಂಜಿಕ್ ಬಾಯ್ ಬಾಯ್ ಹೇಳು ಹುಡುಗಿಯಾರ ಬಾಳದಾವ. ಈಗ ಬಾ 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 ಅಂತ ಹುಡುಗಿ ಮನಸ್ಸಿಗೆ ಹಚ್ಕೊಂಡು ಇಷ್ಟ ಯಾಕೆ ಸುರಿಗಿ? ಅದ್ ಯಾವ ಹುಡುಗಿಂತ ಬೈ ಬಿಟ್ಟು ಹೇಳು. ಅದರ ನಿನ್ನಂತ ಬಾಯಿ ಬಡಿಕೆ ಹೆಣ್ಣ, ಕರಿ ಹುಬ್ಬಿನ ಕಣ್ಣ. ಅಪ್ಪಾಜಿ ಅಪ್ಪಾಜಿ ಹಾ ಅಪ್ಪಾಜಿ ಹೇಳ. ನಾ ಅಂತ ಹೆಣ್ಣದಿನ? ನೀ ಹಂಗಲ್ಲ, ಕರೆ ಹೇಳು ಕರೆಯವದಿ, ಗುಲಾಬಿ ಹಿಡ್ಕೊಂಡು ಗುಬ್ಬವದಿ, ಮಾತು ಹೇಳು ಮಲ್ಲವದಿ. ನಿನ್ನ ಸಲುವಾಗಿ ನಮ್ಮವನ ಕೈನ ಬೇಸ್ಕೊಂಡ ಒಟ್ಟು ನಿನ್ನ ಮದುವೆ ಆಗಾಕ ರೆಡಿ ಆಗೀನಿ. ನೋಡ ರತ್ನ, ಯಾಕೋ ಬೈಯಾಕತ್ತೈತಿ ಮಂದಿ. ಒಂದಿಟ್ಟು ಇಲ್ಲೇ ಕಟ್ ಮಾಡೋನು, ಒಂದು ಹೋಗಿ ಮನಿಗೆ ಹೋಗು ನಡಿ. ಹಾ ಮಾಸ್ತರ ಒಂದಿಟ್ಟ ನಾಗಿನಿ ಬಡಿ, ಒಂದು ನಾಗಿನಿ. 16ರ ಹುಡುಗಿ ಬಂದಾಳ ಹಾದಕ, ಕೊಡ್ತೀನಿ ಅಂತಾಳ ಪ್ರೀತಿಯ ಪದಕ, ಮೊದಲ ಜವಾರಿ ಮನಕ, ಬಂದರ ಭಾವನೆ ಕನಕ. ಜವಾರಿ ಮನಕ, ಬಂದರ ಭಾವನೆ ಕನಕ. ಮಾಲಕರ ಸಿಟ್ಟಿಗೆ ಅದರ ಪೇಮೆಂಟ್ ಕಟ್ ಮಾಡ್ತಾರ ಬಿಡು. ಮುರ್ರಿ ಹಂಗೇನು ಮಾಡಂಗಿಲ್ಲ, ಸಾಕ್ಬಾ. ಕೋಟಿ ಗೊಬ್ಬ ಎಲ್ಲೋಡು ಕೋಟಿ ಗೊಬ್ಬ
ಸುತ್ತಲು ಎಲ್ಲೋಣ ಬಾ ಹಾವು ನಾಗರ ಹಾವು ಹಾವು ನಾಗರ ಹಾವು ಈ ಮನೋಹರನ ಮನದಾಳದ ಮಾತಿನ ಗುಂಡೇಟಿಗೆ ಚಿತ್ರವಾಗಿ ಹೋಗುತ್ತಿದೆ ಆ ಧರ್ಮರಾಜನ ಸಂಸಾರ. ಶಕುನಿಯ ಒಂದೇ ಮಾತಿಗೆ ಇಡೀ ಕೌರವರ ಕುಲವೇ ನಾಶವಾಗಿ ಹೋದಂತೆ ಇಂದು ನನ್ನ ಒಂದೇ ಒಂದು ಸವಾಲಿಗೆ ಸರ್ವನಾಶವಾಗಿ ಹೋಗುತ್ತಿದೆ ಆ ಬೀರನ ಕನಸು. ನಿತ್ಯ ನನ್ನ ಸೂಳೆಯಾಗಿ ಸುಖ ಕೊಡುತ್ತಿದ್ದಾಳಲ್ಲ ಆ ಲಾವಣ್ಯ, ನನ್ನ ಹೆಸರಿನ ತಂಗಿ ಎಂಬ ನನ್ನ ಅವನ ಮನೆಯ ಸೊಸೆಯಾಗಿ, ಆ ಕುಸುಮದ ಶಶಿಧರನ ಸತಿಯಾಗಿ ಅವರ ಮನೆ ಮತ್ತು ಮನಸ್ಸನ್ನು ಸೇರಿ ಹಸನಾದ ನನ್ನವಳಿಂದಲೇ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿಕೊಳ್ಳಬೇಕಾಗಿದೆ. ನಾನು ಈ ಕಾರ್ಯವನ್ನು ಸಾಧಿಸಿಕೊಳ್ಳದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ. ಇದೆಂತಹ ಅದ್ಭುತವಾದ ಇದು ಸಂತಸದ ನಗು ಲಾವಣ್ಯ, ಸಂತಸದ ನಗು. ಯಾಕೆ ಇಷ್ಟು ತಡವಾಗಿ ಬಂದಿರುವೆ ನೀನು? ಇಷ್ಟು ಬೇಗದಿ ಬಂದ್ರು ಇನ್ನೂ ತಡವೇ? ಹೌದು, ಮತ್ತು ನನ್ನ ಮನಸ್ಸು ಮಲ್ಲಿಗೆಯಂತೆ ಅರಳಿ ಸಿಹಿ ಜೇನಿನಂತೆ ಹೊರಗೆ ಬರುವಾಗ ನನ್ನ ಸಮಯದ ಪರಿಕಲ್ಪನೆ ಇರುವುದಿಲ್ಲ ಚಿನ್ನ. ಕೊಡು ಒಂದು ಈಗ ಸಿಹಿ ಮತ್ತೊಂದನ್ನು. ನಿತ್ಯ ಹತ್ತಿರ ಬಂದು ಸಿಹಿ ಮುತ್ತಿನ ಬಳೆ ಕರೆದ್ರು ನಿಮ್ಮ ಪ್ರೇಮದ ತುತ್ತಿನ ಚೀಲ ತುಂಬುವುದೇ ಇಲ್ಲ. ಬಾ ಮನೋಹರ. ಓ ಪ್ರೀತಿಯೇ I love you. ಓ ಪ್ರೀತಿಯೇ I love you.
ಈಗ ತೃಪ್ತಿ ಆಯಿತು ಈ ಮನೋಹರನ ಮನಸ್ಸಿಗೆ. ನೀಗೈದ ನೃತ್ಯವನ್ನು ನೋಡಿ ಆ ನವಿಲು ಕೂಡ ನಾಚಿರಬೇಕು, ಆ ಕೋಗಿಲಿಯ ಕೂಡ ಮೌನವಾಗಿರಬೇಕು, ಅಲ್ಲವೇ ನನ್ನ ರಾಣಿ? ನಿಮ್ಮ ಮಾತನ್ನು ಮೌನವಾಗಿತ್ತು ನಿಮ್ಮ ಸೂಳಿ ಎಂಬ ಪದಕ್ಕಿತ್ತು. ಮೊದಲು ಬೇಗ ನನ್ನನ್ನು ನಿಮ್ಮ ಮಡದಿ ಸ್ಥಾನಕ್ಕೆ ಇನ್ನೂ ತಡವಿಲ್ಲ ರಾಣಿ. ಚಂದಿರನಂತ ಚಲೋ ಹೊಂದಿರುವ ನೀನು ಬಂಗಾರದಂತ ಬದುಕೋ ಸಾಗಿಸುವ ಹಾಗೆ ಮಾಡುತ್ತೇನೆ. ಅದಕ್ಕೆ ಅಲ್ಲಿಯಿಂದ ನಿನ್ನನ್ನು ಇಲ್ಲಿಯವರೆಗೆ ಕರೆದಿರುವೆ. ಇನ್ನು ತಡವಿಲ್ಲ ರಾಣಿ, ಇನ್ನು ತಡವಿಲ್ಲ. ನಿನ್ನ ಕಳಿಸಿದವರ ಯಾರು? ಏನು ಮಾಡ್ತಾರೆ? ಎಲ್ಲಿದ್ದಾರೆ? ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್. ಅವನು ನೋಡೋದಕ್ಕೆ ನಿನಗಿಂತ ತುಂಬಾ ಚೆನ್ನಾಗಿದ್ದಾನೆ. ಅವನು ನನಗೆ ಒಪ್ಪಿಗೆಯನ್ನು ಸೂಚಿಸಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ. ಅವನಿಗೆ ನಿನಗಿಂತ ಮೊದಲೇ ಮದುವೆ ಕಾತುರವಿದೆ. ಹೌದು, ಅವನೇ ಇನ್ಸ್ಪೆಕ್ಟರ್ ಇದ್ದಾಗ ನಾವು ಮಾಡುತ್ತಿರುವ ಕಾರ್ಯ, ನೀವು ಮಾಡುತ್ತಿರುವ ಕಾರ್ಯ ಎಲ್ಲವೂ ನೆರವೇರಬಹುದೇ? ಬಹುಶಃ ಮುಂದೆ ಹಳಿ ತಪ್ಪಿದ ರೈಲಾಗಬಾರ್ದು. ಚೆನ್ನಾಗಿ ಯೋಚನೆ ಮಾಡ್ರಿ. ಎಲ್ಲವನು ಬಲ್ಲವಳ ಮುಂದೆ ನಾನು ಚಿಲ್ಲರನಾಗಿ ಅಚ್ಚಾಡಿ ಹೇಳಿದಂತೆ ನಾನು ನಿನಗೆ ಇದನ್ನೆಲ್ಲ ಹೇಳಿಕೊಡಬೇಕೆಲ್ಲ ಲಾವಣ್ಯ. ಹೆಣ್ಣಾದ ಮಂತರದಿಂದಲೇ ರಾಮಾಯಣ ನಡೆಯಲಿಲ್ಲವೇ? ಕಣ್ಣಿಲ್ಲದ ಧೃತರಾಷ್ಟ್ರ ಒಳನಿಂದಲೇ ಮಹಾಭಾರತದ ರಾಜ್ಯಭಾರ ನಡೆಯಲಿಲ್ಲವೇ? ಕಾಲಿಲ್ಲದ ಹೆಳವ ಹೊರನಿಂದಲೇ ಸೂರ್ಯ ದೇವನ ರಥ ಓಡಲಿಲ್ಲವೇ? ಇಷ್ಟೆಲ್ಲ ನಿದರ್ಶನಗಳಿದ್ದು ನಿನ್ನ ಮುಂದೆ ಇದ್ದರೂ ನಾನು ನಿನಗೆ ಹೇಳಿಕೊಡಬೇಕೆ? ಆದರೂ ಮಹಿಷಾಸುರನನ್ನ ಕೊಲ್ಲಲು ಹರಿಹರ ಶಕ್ತಿಯನ್ನ ಆ ದೇವತೆ ಪಡೆದುಕೊಂಡಿರಲಿಲ್ಲ. ಅದಕ್ಕೆ ತಕ್ಕ ಉತ್ತರವಾಗಲಿ. ಆ ಧರ್ಮರಾಜ ಬೀರನನ್ನು ಮನೆಯಿಂದ ಹೊರಗಡೆ ಹಾಕಿ ಆ ಶಶಿವಂದಿಗೆ ಆಗುವ ಮದುವೆಯನ್ನು ನಿಲ್ಲಿಸಿ ಅವರನ್ನು ಆ ವರಲಕ್ಷ್ಮಿಯನ್ನು ಯಾವ ಕೆಸರದ ಕಮಲದ ಹಾಗೆ ಕೂಡದ ಹಾಗೆ ಮಾಡಿ ತೋರಿಸು. ಮುಂದಿನ ಹಂತದ ಕಂತೆಯನ್ನು ನಾನು ನಿನಗೆ ಹೇಳಿಕೊಡುತ್ತೇನೆ. ನಡಿ ಹೋಗೋಣ, ಮದುವೆಗೆ ತಡ ಆಗತ್ತೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಏನ್ ಮಾಡ್ತಾ ಇದ್ದೀರಾ? ಓಹೋ, ನಮ್ಮ MLA ಸಾಹೇಬ್ರು, ಬನ್ನಿ ಸರ್, ಕುಳಿತುಕೊಳ್ಳಿ. ನಿಮ್ಮೊಂದಿಗೆ ಕುಳಿತುಕೊಂಡು ಮಾತನಾಡುವಷ್ಟು ಸಮಯ ನನಗಿಲ್ಲ. ಬೇಗ ಬೆಂಗಳೂರಿಗೆ ಪ್ಯಾಟಿಕ್ ಮೀಟಿಂಗ್ ಕರೆದಿದ್ದಾರೆ. ಬೇಗ ನಾನು ಬೆಂಗಳೂರಿಗೆ ಹೋಗಬೇಕು. ಅದಕ್ಕೆ ನಿನ್ನೆ ನಿಮ್ಮ ಮದುವೆ ಕರೆ ಮುಗಿತಲ್ಲ, ಅದಕ್ಕೆ ಮತ್ತೊಮ್ಮೆ ಶುಭಾಶಯ ಹೇಳಿ ಹೋಗಲು ಬಂದ್ರವೇ? ಇಷ್ಟೆಲ್ಲ ವಿದ್ಯೆ ಕಲಿತು ಈ ಹುದ್ದೆ ನನಗೆ ಸಿಗಬೇಕಾದ್ರೆ ತಮ್ಮ ಸಹಾಯ ದೊಡ್ಡದಿದೆ. ತಾವು ನಮ್ಮ ಪಾಲಿನ ದೇವರಿದ್ದ ಹಾಗೆ. ಮನಸ್ಸಿನಲ್ಲಿ ದೇವರನ್ನು ಕೊಂಡು ಹಾಗೆ ಕುಳಿತರೆ ಈ ಸಾಹೇಬರಿಗೆ ಪುಣ್ಯನು ಬಂದಂತೆ. ಇವರು ಹೇಳಿದ ಕೆಲಸವನ್ನು ನೀನು ಮಾಡಿದರೆ ಆಗ ನಿನ್ನ ಋಣ ತೀರುತ್ತದೆ. ಇವರ ಕೆಲಸವನ್ನು ನಾನು ಶಿರಸಾವಹಿಸಿ ಮಾಡುತ್ತೇನೆ ಮಾಂತ್ರಿಕ. ನೀ ಮಾಡ್ತೀಯ ಅನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಆದ್ರೆ ಚುನಾವಣೆ ಹತ್ರ ಬರ್ತಾ ಇದೆ. ಬೇಗ ಈ ಕೆಲಸ ಆಗಬೇಕು. ಆಮೇಲೆ ಆ ಭೂಮಿ ನನ್ನ ಕೈವಶ ಆಗಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಸಂಬಂಧ ಸರಿ ಇಳುವುದು ಬಹಳ ಕಷ್ಟ. ಈ ಮಾತಿಗೆ ನಾನು ತಪ್ಪೋದಿಲ್ರಿ. ಈ ಕಾಕಿಯ ಕಸರತ್ತು ಏನಂತ ನಾನು ಅವರೆಲ್ಲರಿಗೂ ತೋರಿಸ್ತೀನಿ. ಆ ನನ್ನ ಬೀರನೇ ಇರಲಿ, ಮತ್ಯಾವ ಶೂರನೇ ಬರಲಿ. ನೀ ಮಾಡ್ತೀಯ ಅನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಆದ್ರೆ ಈ ನಿಮ್ಮನ್ನ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಿ, ಇವನು ಜೈಲಿಗೆ ಕೊಳೆಯೋ ಹಾಗೆ ಮಾಡಿದ್ರೆ ನಾಳೆ ನೀನು SP ಆಗಿ ಅಧಿಕಾರ ಪಡೆಯುವಂತೆ ಏನಂತೀಯ? ಹಾಗೇ ಆಗಲಿ ಸರ್. ಇದು ನೆನಪಿರಲಿ, ನಾವಿನ್ನು ಬರ್ತೀವಿ.
ನಮಸ್ಕಾರ ಸಾಹೇಬ್ರೆ. ಮತ್ತೊಬ್ಬ ದರೋಡೆಕೋರನ ಆಗಮನ. ಏಕೆ ಬಂದೆವು ಇಲ್ಲಿಗೆ? ನಿರಪರಾಧಿಯಾದ ನನ್ನ ಅಣ್ಣನು ಕೊಂಡು ಹೋಗಲಿಕ್ಕೆ ಬಂದಿನಿ ಸರ್. ತನ್ನ ಸ್ವಂತ ಹೆಂಡತಿಯನ್ನೇ ಕೊಲೆ ಮಾಡುವ ಪಿತೂರಿಗಾಗಿ ಅಂದು ನಿಮ್ಮನ್ನು ಮನೆಯಿಂದ ಹೊರ ಕಳಿಸಿ ಅವಳನ್ನು ಕೊಂದ ಈ ನೀಚ ದೇವರೇ, ಇವನು ನಿರಪರಾಧಿಯೇ? ತೂ ನೀಚ, ನೀನು ಮಾಡುತ್ತಿರುವ ಒಂದೊಂದು ಹೇಸು ಕೃತ್ಯ ಕೇಳಿಸಿಕೊಂಡು ನಿಂತಿರುವ ಈ ನಿಮ್ಮಣ್ಣ ದೇವರಂತವನೇ? ನಿಮಗೆ ನನ್ನ ಅಣ್ಣಂದಿರೆಂದು ಕರೆಯಲು ನನಗೆ ನಾಚಿಕೆ ಆಗುತ್ತಿದೆ. ನೀನೊಬ್ಬ ದರೋಡೆಕೋರ, ಇವನೊಬ್ಬ ಕೊಲೆ ನಡುಕ. ಇನ್ಸ್ಪೆಕ್ಟರ್, ಬಾಯಿ ಬಿಗಿ ಹಿಡದ ಮಾತನಾಡು, ಇಲ್ಲ ಅಂದ್ರೆ ನಾನು ನಿನ್ನ ಅಣ್ಣನೆಂದು ಪದ ಕಿತ್ತು ಹೋಗಿ ನಿಜವಾದ ಕೊಲೆಗಾರ ನಾನಾಗಿ ಜರದ ಮಾತನಾಡುವ ನಿನ್ನ ನಾರಿಯನ್ನು ಕತ್ತರಿಸಿ ಹಾಕುತ್ತೇನೆ. ಏ ಬೀರ, ನಾನೊಬ್ಬ ಪೊಲೀಸ್ ಅಧಿಕಾರಿ, ನಿನ್ನ ಏನು ಬೇಕಾದರೂ ಮಾಡಬಲ್ಲೆ. ಅಧಿಕಾರ ಇದೆ ಎಂದು ಅರಿತು ನೋಡದೆ ಏನಾದರೂ ಮಾಡಿದರೆ ಯಾರು ಕೇಳುತ್ತಾರೆ? ಹೆಚ್ಚಿಗೆ ಮಾತನಾಡಿದ್ರೆ ನಾನು ಇಲ್ಲೇ ಶೂಟ್ ಮಾಡಬೇಕಾದಿತ್ತು. ಎಚ್ಚರ. ಶೂಟ್ ಮಾಡ್ತೀಯಾ? ಶೂಟ್ ಮಾಡ್ತೀಯಾ? ಬಾರೋ ತಮ್ಮ ಬಾ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ಮ ಮಾತು ಕೇಳಿ ನಗಬೇಕು ಅಳಬೇಕು ನನಗೊಂದು ತಿಳಿದಾಗದೆ. ಹಾ, ಬೇಗ ಶೂಟ್ ಮಾಡಬಾರು. ನೀನು ನನ್ನ ತಮ್ಮನಾಗಿ ಬೇಗ ನನ್ನನ್ನು ಶೂಟ್ ಮಾಡಬಾ. ಹಾ, ಆಡಿ ಬಂದ ಅಂಗಾಲು ಹೊಲಸಕ್ಕವಂತ ಹೊತ್ತುಕೊಂಡು ಹೆಗಲ ಮೇಲೆ ಒಳಗೆ ಇಳಿಸುತ್ತೀನಲ್ಲ, ಅದಕ್ಕೆ ಶೂಟ್ ಮಾಡ್ತೀಯಾ? ಸಾಲಿ ಕಲಿಯಲಾಕ ನನ್ನ ತಮ್ಮ ಯಾರಿಗೆ ಹಿಂದೆ ಬೀಳಬಾರ್ದಂತ ಅಣ್ಣನಿಗೆ ಗೊತ್ತಿಲ್ಲದೆ ಮರೆ ಮಾರಿ ಹಣ ಕಳಿಸುತ್ತಿದಲ್ಲ, ಅದಕ್ಕೆ ಶೂಟ್ ಮಾಡ್ತೀಯಾ? ಬಾರೋ ತಮ್ಮ ಬಾ, ಮೊದಲು ನನ್ನನ್ನು ಶೂಟ್ ಮಾಡ್ಬಾ. ಬೇಷ್, ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಿದೀಯ. ಈ ನಿನ್ನ ಸಂಭಾಷಣೆಯನ್ನು ಈ ಊರ್ ಜನ ನಿಂತು ಕೇಳಿದ್ರೆ ಕ್ಯಾಗರಿಸಿತ್ತು ಅಂತ ಹೋಗಿದ್ದಾರೆ ನಿನ್ನ ಮುಖಕ್ಕೆ. ಏನು ಮರಿ ಮಾರಿ ಸಾಲಿ ಕಲಿಸದನಂತೆ ಹೆಗಲ ಮೇಲೆ ಹೊತ್ತು ಊರು ತಿರುಗಿದನಂತೆ. ಏ ಭೂಪ, ಎಲ್ಲಿದೆ ಮರಿ? ಎಲ್ಲಿದೆ ನಿನ್ನ ಆಸ್ತಿ? ಮನೆ ಆಸ್ತಿ ಅವೆಲ್ಲವೂ ನಮ್ಮ ಸೊತ್ತು. ನೀನು ನಮ್ಮ ಅಣ್ಣನಲ್ಲ, ಎಲ್ಲಿಂದ ಬಂದ ಅನಾಥ. ಇನ್ಸ್ಪೆಕ್ಟರ್, ಇನ್ನೊಮ್ಮೆ ನುಡಿಯದಿರು ಈ ನನ್ನ ತಮ್ಮನಿಗೆ ಅನಾಥನೆಂಬ ಶಬ್ದವನ್ನು. ನೀನು ಈ ರೀತಿ ಮಾತನಾಡಬೇಕಾದರೆ ನಿನಗೆಲ್ಲೋ ಪಾಪದ ಕೊಡ ತುಂಬಿ ಬಂದಂತೆ ಕಾಣುತ್ತಿದೆ. ನೀನು ನನ್ನ ತಮ್ಮನಲ್ಲ, ರಕ್ತ ಸಂಬಂಧದ ದ್ರೋಹಿ. ಸಾಕು, ಮುಗಿಸೋ ನಿನ್ನ ಹಳೆ ಪುರಾಣ. ಪಿಸಿ ಹೊರಗೆ ಬಿಡಿಯೋಣನು. ಏನಪ್ಪ ಧರ್ಮರಾಜ, ಜೈಲಿನಲ್ಲೇ ಇದ್ದುಕೊಂಡು ಈ ರೀತಿ ಆರ್ಭಟಿಸುತ್ತಿರುವೆಯಾ? ಈತ ನಮ್ಮಣ್ಣನೇ? ಇವನ ಉಪಕಾರ ನನಗಿದೆಯಾ? ಈತ ನಮ್ಮ ತಂದೆಯ ರಕ್ತ ಹಂಚಿಕೊಂಡು ಬಂದರೆ ನಾನು ಮದುವೆಯಾಗಬೇಕಿದ್ದ ಹುಡುಗಿಯನ್ನು ಈತ ಪ್ರೀತಿಸುತ್ತಿರಲಿಲ್ಲ. ಇವನ ಮಾತನ್ನು ನಂಬಿ ದೇವರಂತ ನನ್ನತ್ತಿಗೆಯನ್ನು ನೀನು ಕೊಲೆ ಮಾಡುತ್ತಿರಲಿಲ್ಲ. ಹೇಳಿ ಸತ್ಯವನ್ನು. ತಮ್ಮ, ಸತ್ಯ ಅಸತ್ಯತೆಯನ್ನು ತೂಗಿ ನೋಡಿ ಹೇಳಲಿಕ್ಕೆ ಇದು ಪಂಚಾಯಿತಿ ಎಲ್ಲ ಕಣು. ಸಣ್ಣವನಾದ ನಿನಗೆ ತಿಳಿಸಿ ಹೇಳಲಿಕ್ಕೆ ಇದು ಮನೆಯೂ ಅಲ್ಲ. ತಮ್ಮ, ಆಸ್ತಿ ಇಲ್ಲದೆ ನಾವು ಅನಾಥರಾಗಿ ಬದುಕುತ್ತಿದ್ದ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ, ಈ ಬೀರನ ತಾಯಿ, ನಮಗೆ 5 ಎಕರೆ ಭೂಮಿ, ಇವನಿಗೆ 5 ಎಕರೆ ಭೂಮಿ ಹಿಡಿದುಕೊಟ್ಟು ನಮ್ಮ ಮನೆ ಸಂಸಾರಕ್ಕೆಂದು 100 ಕುರಿಗಳನ್ನು ಕೊಡಿಸಿ 2 ಲಕ್ಷ ಹಣವನ್ನು ಕೊಟ್ಟು ನಮಗೆ ನೆರಳಾಗಿ ಈ ಚಿಕ್ಕ ಕೂಸನ್ನೇ ನನ್ನ ಕೈಗೆ ಕೊಟ್ಟು ಹೋಗಿದ್ದಾಳಪ್ಪ, ಕೊಟ್ಟು ಹೋಗಿದ್ದಾಳೆ. ಸಣ್ಣವದ ನಿನಗೆ ಎಲ್ಲೋ ಗೊತ್ತು? ಹಾಗಾದರೆ ತೋಟದ ಹೊಲದಲ್ಲಿ ಅವನ ಹೆಸರೊಂದಿಗೆ ನಿನ್ನ ಹೆಸರು ಏಕಿದೆ? ತಮ್ಮ, ಕ್ಯಾನ್ಸರ್ ಕಾಯಿಲೆಯಿಂದ ಸಾಯುವ ಇವನ ತಾಯಿ ವಯಸ್ಸಿಲ್ಲದೆ ಅಜ್ಞಾನ ಪಾಲಕನೆಂದು ಹೆಸರು ಸೇರಿಸಿ ಹೋಗಿದ್ದಾಳಪ್ಪ, ಹೆಸರು ಸೇರಿಸಿ ಹೋಗಿದ್ದಾಳೆ. ಸುಳ್ಳು 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 ಸುಳ್ಳು.
ನಾನಿದಾವುದನ್ನು ನಂಬೋದಿಲ್ಲ. ಪಿಸಿ ಒಳಗೆ ಹಾಕಿರಿ ಅವನನ್ನು. ನೀಲಿ ಇನ್ಸ್ಪೆಕ್ಟರ್ ಸಾಹೇಬ್ ಅವರನ್ನಕ್ಕೆ ಒಳಗಡೆ ಹಾಕ್ತಾ ಇದ್ದೀರಾ? ಅದನ್ನ ಕೇಳಲಿಕ್ಕೆ ನೀನ್ಯಾರು? ನಾನು ಯಾರೆಂದು ತಿಳಿಸೋದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಬಿಟ್ಟು ಬಿಡಿ ನನ್ನ ದೇವರನ್ನ. ಬಿಟ್ಟು ಬಿಡಿ ಬಿಟ್ಟು ಬಿಡಿ ಎಂದು ಹೇಳಲಿಕ್ಕೆ ನೀನೇನು ನನ್ನ ಮೇಲಾಧಿಕಾರಿನ ಇಲ್ಲ ಗೃಹ ಮಂತ್ರಿನ? ಬೇರೆ ಯಾರೋ ಅಲ್ಲ ಇನ್ಸ್ಪೆಕ್ಟರ್, ವಕೀಲ್ ವರದರಾಜ್. ಈ ಕೋರ್ಟಿನ ತಂದಿರೋ ಬೇಲಾರನ್ನು ತೆಗೆದುಕೊಂಡು ಬಿಟ್ಟು ಬಿಡುವ ಧರ್ಮನನ್ನು. ಛೇ, ಇದೆಂತ ಕೆಲಸ? ಪಿಸಿ ಹೊರಗಡೆ ಬಿಡಿ ಅವನನ್ನು. ಲಕ್ಷ್ಮಿ, ನಿನ್ನದೆಂತ ದೊಡ್ಡ ಉಪಕಾರವಮ್ಮ, ನಿನ್ನದೆಂತ ದೊಡ್ಡ ಉಪಕಾರ. ಆಪತ್ಕಾಲದಲ್ಲಿ ಇದ್ದವರಿಗೆ ರಕ್ಷಣೆ ಮಾಡುವುದು ನನ್ನ ಆದ್ಯ ಕರ್ತವ್ಯ ದೇವರೇ. ನಿಮ್ಮ ಹೆಸರು ಕೇಳಿದ್ರೆ ಸಾಕು, ಇಡೀ ಊರೆಲ್ಲ ಜೀವ ನಿಮ್ಮ ಕೈ ಮುಗಿದು ಹಿಂದೆ ಸರಿತಾರೆ ದೇವರೇ. ಅಮ್ಮ, ಮಾವ ಎನ್ನುವ ಬಾಯಿಂದ ದೇವರೇ ಎಂದು ಸಂಬೋಧಿಸುವ ಈ ನಿನ್ನ ಸರ್ವ ಬುದ್ಧಿ, ಈ ನಿನ್ನ ಸಂಬೋಧನೆ ಮಾಡುವ ಈ ಸರ್ವ ಬುದ್ಧಿಗೆ ಎಲ್ಲಿಂದ ಇದೆಯವ್ವ ಈ ಉತ್ತರ? ಏನೆಂದು ಉತ್ತರ ಕೊಡಲಿ ಅಮ್ಮ, ಏನೆಂದು ಉತ್ತರ ಕೊಡಲಿ? ಈ ನಿನ್ನ ಕೆಲಸ ಅಪಾರವಾದದಮ್ಮ, ಅಪಾರವಾದದ್ದು. ಎಲ್ಲವನ್ನು ಮಾತಾಡುವ ಸ್ಥಳ ಇದಲ್ಲ. ಬನ್ನಿ ಮೊದಲು ಇಲ್ಲಿಂದ ಹೋಗೋಣ. ಹೌದು, ಬಾರಣ್ಣ, ಮೊದಲು ಮನೆಗೆ ಹೋಗೋಣ. ನಿಲ್ಲಿ. ನಾಳೆ ದಿನ ನನ್ನ ಪಾಲು ನನಗೆ ಕೊಡಬೇಕು, ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು. ಈ ರೀತಿ ನಾಳೆ ನಡೆಯಲೇಬೇಕು. ಹಾಗೆ ಆಗಲಪ್ಪ, ಹಾಗೆ ಆಗಲಿ. ಮಾವ, ಅದೇನು ಆಲೋಚನೆ ಮಾಡುತ್ತಾ ಚಿಂತೆಗೊಳಗಾಗಿದ್ದೀರಿ? ಮೊದಲು ಚಹಾ ಕುಡಿಯಿರಿ, ಎಲ್ಲವೂ ತಾನೇ ಸರಿ. ಅದು ಅಂತಿಂತಹ ಚಿಂತೆ ಎಲ್ಲಮ್ಮ, ಅಂತಿಂತಹ ಚಿಂತೆಯಲ್ಲ. ಜೀವನ ಪೂರ್ತಿ ನಾನು ಕೊರಗಿ ಚಿಂತೆ ಮಾಡಿ ಸಾಯುವಂತ ಚಿಂತೆಯಮ್ಮ, ಇದು ಸಾಯುವಂತ ಚಿಂತೆ. ಏನು ಮಾಡಲಿ, ಯಾರ ಮುಂದೆ ಹೇಳಿಕೊಳ್ಳಲ್ಲಮ್ಮ, ಯಾರ ಮುಂದೆ ಹೇಳಿಕೊಳ್ಳಲಿ? ಕಂತು ಹರಳ ಬಳಿಯಲ್ಲಿ ಚಿಂತೆಗಳೇ ಕಂತೆಯೇ, ಕುಬೇರನ ಮನೆಯಲ್ಲಿ ಹಡದ ಚಿಂತೆಯೇ, ಬಡತನವನ್ನೇ ಮೆಟ್ಟಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಿರುವ ನಿಮಗೆ ಆ ಚಿಂತೆ ಎಂಬ ಪದ ಬೇಡ. ಅದಕ್ಕೆ ನಾನು ಕೇಳಿ ತಿರುಗಿ ನನ್ನೊಮ್ಮೆ ನೋಡಿಲ್ಲಿ. ಲಾವಣ್ಯ, ಇದು ಧರ್ಮವಂತರ ಮನೆ. ಮುತ್ತೈದೆಯಾದವಳು ನೆತ್ತಿಯ ತುಂಬ ಶರಗವನ್ನು ಹೊತ್ತುಕೊಂಡು ನೆಲದಲ್ಲಿ ಚಿತ್ತವಿಟ್ಟು ನಡೆಯಬೇಕು. ಈ ಅರೆಬತ್ತಲೆಯ ಅಂಧಕಾರದ ಸೂತ್ರ ದಯಮಾಡಿ ಎದೆಯಿಂದ ಜಾರಿದ ಶರಗ ನೆತ್ತಿಯ ತುಂಬ ಹೊತ್ತುಕೊಳ್ಳಮ್ಮ, ನೆತ್ತಿಯ ತುಂಬ ಹೊತ್ತುಕೋ. ಇದೆಲ್ಲ ನಿಮ್ಮ ಅಜ್ಞಾನದ ಪರಿಮಾಣ. ಬುದ್ಧಿ ಇಲ್ಲದವರ ಪೆದ್ದ ಮಾತುಗಳ ಬದುಕಬೇಕು ಅನ್ನೋದು 3 ದಿನದ ಸಂತೆ. ಆ 3 ದಿನದಲ್ಲಿ ಧರ್ಮರಾಜರೆಂಬ ನೀವು ನನ್ನ ಮಾತನ್ನ ಕೇಳಿದ್ರೆ ಮಹಾರಾಜರಾಗಿರಬಹುದು. ಲಾವಣ್ಯ, ಅದೇಕೋ ನಿಮ್ಮ ಮಾತು ದಾರಿ ತಪ್ಪಿ ಹೊರಟ ದನಗಳಂತೆ ಹೊರಟಿವೆ. ದಿನ ಬೆಳಗಾದರೆ ಈ ಧರ್ಮವನ್ನೇ ಪರಿಪಾಲಿಸುವ ನನಗೇಕೋ ಅಸಹ್ಯವೆನಿಸುತ್ತಿದೆ ಲಾವಣ್ಯ.
ಒಬ್ಬ ಪೊಲೀಸ್ ಅಧಿಕಾರಿಯ ಸತಿಯಾಗಿ ನೀನು ಈ ರೀತಿ ಮಾತನಾಡಬಾರದಮ್ಮ. ಒಳಗೆ ನಡೆಯಮ್ಮ, ನಾನು ಹೊಲಕ್ಕೆ ಹೋಗಬೇಕು. ನೆಲ್ಲಿ, ಸತಿಯನ್ನ ಕಳೆದುಕೊಂಡ ನೀವು ಸರಸ ಸಲ್ಲಾಪದಿಂದ ದೂರ ಇರೋದು ನನಗ್ಯಾಕೋ ಸರಿ ಕಾಣ್ತಾ ಇಲ್ಲ. ರಾಜವೈಭವದ ಯುವರಾಜನಿಗಿಂತಲೂ ಸುಂದರವಾಗಿ ಕಾಣ್ತಿರುವ ನಿಮ್ಮನ್ನ ನಾನು ಬಿಡಲು ಸಾಧ್ಯವಿಲ್ಲ. ನನ್ನ ಮಾತನ್ನ ತಿರಸ್ಕರಿಸದೆ ನನ್ನ ಕಾಮದಿಚ್ಛೆಯನ್ನ ಪೂರ್ಣಗೊಳಿಸಬಾರದು. ನಿಮ್ಮೆಲ್ಲ ಚಿಂತೆನ ನಾ ದೂರ ಮಾಡ್ತೀನಿ. ದೂರ ನಿಂತು ಮಾತನಾಡು ನಿರ್ಲಜ್ಜ ಹೆಣ್ಣೆ. ತಮ್ಮನ ಮಡದಿಯಾಗಿ ಬಂದ ನೀನು ನನಗೆ ಸೊಸೆಯಷ್ಟೇ ಅಲ್ಲ, ಮಗಳಿಗೆ ಸಮಾನ. ನಾನು ಏಕಪತ್ನಿ ವ್ರತಸ್ಥ, ಪ್ರಭು ಶ್ರೀರಾಮಚಂದ್ರನ ನಿಜ ಭಕ್ತನಿದ್ದೇನೆ. ನಾನು ನಿತ್ಯ ದಾರಿ ಹಿಡಿದು ನಡೆದರೆ ಮುತ್ತೈದೆಯರು ನೆತ್ಯ ತುಂಬ ಶರಗವನ್ನು ಹೊತ್ತುಕೊಂಡು ದೇವರೇ ಬಂದರೆಂದು ದಾರಿ ಬಿಡುತ್ತಾರೆ. ಅಂತಹದರಲ್ಲಿ ಇಂಥ ಆಲೋಚನೆ ಮಾಡಿ ನನ್ನ ಹೆಸರು ಕೆಡಿಸ್ತೀಯಾ ಹೇಸಿ ಹೆಣ್ಣೆ? ರಾಕ್ಷಸಿ ಅಂತೀಯ? ಅಣ್ಣು, ನನಗೇನು ಸಿಟ್ಟಿಲ್ಲ. ನೀನು ಹೇಳೋ ಶಾಸ್ತ್ರವನ್ನ ಕೈಬಿಟ್ಟು ಒಂಟಿ ನಿಮ್ಮ ಜೀವನದ ಕಂಟಕವನ್ನ ಪರಿಹಾರ ಮಾಡಿಕೊಳ್ಳಿ, ನನ್ನನ್ನ ಕೂಡಿಕೊಂಡು. ಇದು ನನ್ನ ಎರಡನೇ. ಅಯ್ಯೋ ರಾಮ, ಏನೆಂದು ಉತ್ತರ ಕೊಡಲಿ ಈ ಹೆಣ್ಣಿಗೆ, ಏನೆಂದು ಉತ್ತರ ಕೊಡಲಿ? ತಾಯಿ ಲಾವಣ್ಯ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆಯಮ್ಮ. ಈ ನುಡಿಯನ್ನು ಆಡಿ ನನ್ನ ರಕ್ತ ಸಂಬಂಧಕ್ಕೆ ಧಕ್ಕೆ ತರಬೇಡಮ್ಮ, ಧಕ್ಕೆ ತರಬೇಡ. ಈ ಧರ್ಮರಾಜನ ನೆತ್ತರದ ಕೋಡಿ ಹರಿದರು ಈ ಧರ್ಮ ದಾರಿ ಬಿಡಲಾರ. ಯಾಕಂದ್ರೆ ಸಾಲ ಮಾಡಿ ಉಂಡ್ರೆ ಎಂಜಲು ಉಂಡಂತೆ, ತಂದೆಯ ಗಳಿಕೆಯಲ್ಲಿ ಉಂಡರೆ ಹಳಸಿದ ಅಣ್ಣ ಉಂಡಂತೆ. ಅಂದಾಗ ಈ ಧರ್ಮರಾಜ ಸ್ವಂತ ಹಕ್ಕಿನಲ್ಲಿ ಬಂದವನು. ಗೊತ್ತೇ ನಮ್ಮ ನಿನಗೆ ಹಿಂದಕ್ಕೆ ಪಡೆದ ಕ್ವಾನಿನ ಎಂಜಲದ ಮಾತನ್ನು. ಆ ಮಾತನ್ನ ಹಿಂದಕ್ಕೆ ಕಳುಹಿಸಿ ಆಘಾತಕ್ಕೆ ಒಳಗಾಗಬೇಡಿ ಮಾವ. ಇದು ನಿಮ್ಮ ಅಂತಿಮ ನಿರ್ಧಾರವಾದ್ರೆ ಈಗ ನನ್ನ ನಿರ್ಧಾರವೇ ಬೇರೆಯಾಗುತ್ತೆ. ಬೇಕಿದ್ರೆ ಕೊಲೆ ಮಾಡಿಬಿಡಮ್ಮ, ಸಂತೋಷವಿದೆ. ವಿಷ ತುಂಬಿದ ಬಂಗಾರ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸು. ಅಂತ ಪವಿತ್ರವಾದ ಮಡಿಕೆ ನನ್ನನ್ನು ಕೈ ಬಿಟ್ಟು ಹೋಗಿರುವಾಗ ನಿನ್ನ ವಿಷ ತುಂಬಿದ ಪಾತ್ರೆ ತಗೊಂಡು ಏನು ಮಾಡಲಿ ತಾಯಿ, ಏನು ಮಾಡಲಿ? ಲಾವಣ್ಯ, ನೀನು ನನ್ನ ತಮ್ಮನ ಮಡದಿ ಇದ್ದೀಯಾ? ಮೈ ತುಂಬ ಎಚ್ಚರವಿರಲಿ. ನಿನಗಾಗಿ ಮನೆ ತುಂಬಿ ಬಯಸಿದವಳು ಎಚ್ಚರದಿಂದ ಮಾತನಾಡ್ಬೇಕೆ? ಅದು ನಾನು? ಅಯ್ಯೋ ಹುಚ್ಚ, ತುಚ್ಚ ನಿನ್ನೆ ಸಮಾಜದಲ್ಲಿ ನಡೆಯುವಂತ ನಿನ್ನಂತ ಹಿತಚಿಂತಕರ ಕತೆ ನಿನಗಿನ್ನೂ ಗೊತ್ತೇ ಇಲ್ಲ ಅಂತ ಕಾಣ. ಮೋಹದ ಗಂಡನನ್ನು ಮರೆತು ತನ್ನ ಮೈದನರೊಂದಿಗೆ ಬೆರೆತವರ ಕಥೆನ ನೀನು ಕೇಳಿಲ್ಲವೇ? ಅದು ನಿನ್ನಂತ ನೀತಿಗೆಟ್ಟ ಹೆಣ್ಣೆ ಆಗಿರಬೇಕು. ನನ್ನಂತೆ ಒಳೆ ಇರಬೇಕು, ಒಪ್ಪಿದೆ. ಆದ್ರೆ ಪ್ರೇಮದ ಮೋಹ ಮಡದಿಯನ್ನೇ ಬಿಟ್ಟು ಮಧ್ಯರಾತ್ರಿಯಲ್ಲಿ ಎದ್ದು ತನ್ನ ಮಗನ ಹೆಂಡತಿಯೊಂದಿಗೆ ಬೆರೆಯಲು ಹೋದ ನಿನ್ನಂತ ಧರ್ಮವಂತರೆಷ್ಟಿಲ್ಲ ಈ ಸಮಾಜದಲ್ಲಿ. ಕಿವಿ ಕೈ ಹೇಳಲಾರೆನಮ್ಮ ಇಂಥ ನಿನ್ನ ಬಿರುನುಡಿಗಳನ್ನು. ತಮ್ಮನ ಹೆಂಡತಿ ತಂದೆ ಸಮಾನನೆಂದು ಊಟಕ್ಕೆ ತಾಟಿಟ್ರೆ ತನ್ನ ಕೆಟ್ಟ ನೋಟ ಅವಳುಟ್ಟ ಸೀರೆಯ ಸೆರಗಿನ ಮರಿಯಲ್ಲೇ ನೋಡತ್ತೆ ಈ ಸಮಾಜದಲ್ಲಿ. ಲಾವಣ್ಯ, ಕಾಮಾತುರದ ಹೆಣ್ಣಾಗಿ ನೀ ಕಂಡವರಿಗೆ ಸೆರಗು ಹಾಸಿ ದೇಶಿ ಹೆಣ್ಣಾಗಿ ಬಂದು ನನ್ನ ಮನೆ ಸೇರಿದ ಮಾಯಿ. ನಿನಗಿನ್ನು ಹೊಡೆತಾ ಇಲ್ಲ ಬದುಕಿಯ ಸಾಕ್ಷಿ. ನನ್ನ ಪ್ರತಿ ಮಾತಿಗೆ ಉತ್ತರ ಕೊಟ್ಟು ಈ ಮನೆ ನೆತ್ತರದ ನೆಲವನ್ನಾಗಿ ಮಾಡುವ ಮುನ್ನ ನಿನ್ನ ಕತ್ತು ಕೊಯ್ದು ಮತ್ತೆ ಜೈಲಿಗೆ ಹೋಗುವೆ, ಎಚ್ಚರ. ನೀವು ಮತ್ತೆ ಜೈಲಿಗೆ ಹೋಗ್ಬೇಕು ಅಂತ ಬಯಸಿದ್ರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ. ಅದು ಬೇಡವೆಂದು ನೀ ತಿಳಿದ್ರೆ ನನ್ನ ಹೃದಯ ಸಿಂಹಾಸನವನ್ನೇ ಏರಿ
ರಾಜನಾಗಬಹುದು. ಇದರ ಬಗ್ಗೆ ನೀನು ಯೋಚಿಸು. ಪದೇ ಪದೇ ಅದೇ ಮಾತನ್ನು ಹೇಳಿ ದಾರಿ ಬಿಟ್ಟ ದರಿದ್ರ ಹೆಣ್ಣೆ, ನಿನ್ನನ್ನು ಸಾಯಿಸದೆ ಬಿಡಲಾರೆ. ಅಣ್ಣ, ಏನಿದು ನಿನ್ನ ಈ ಹೇಸಿ ಕೃತ್ಯ? ನೀವು ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ನಿಮ್ಮಣ್ಣ ನನ್ನ ಶೀಲವನ್ನೇ ಹಾಳು ಮಾಡ್ತಿದ್ದಾರೆ. ನಾನು ನಿಮ್ಮ ತಮ್ಮನ ಹೆಂಡತಿ, ಬೇಡ 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 ಅಂತ ನಾ ಎಷ್ಟ ಕೈ ಮುಗಿದು ಕೇಳಿದ್ರೆ ಬಿಡಕ್ಕೆ ತಯಾರಿಲ್ಲ. ಹೌದೇನೋ ಚಾಂಡಾಲ? ಬಾಯಿ ತುಂಬ ಧರ್ಮರಾಜನೆಂದು ಹೇಳಿ ನನ್ನ ಹೆಂಡತಿ ಶೀಲವನ್ನೇ ಕೆಡಿಸಲು ಮುಂದಾದೆ ಆ ನೀಚ. ತಮ್ಮ, ಹೊಡೆಯಪ್ಪ ಹೊಡೆ. ಅವಳ ಮಾತನ್ನು ನಂಬಿ ನೀನು ತೃಪ್ತಿಯಾಗುವವರೆಗೂ ಹೊಡೆಯಪ್ಪ, ತೃಪ್ತಿಯಾಗುವವರೆಗೂ ಹೊಡಿ. ಹೊಡಿ ಬಡಿ, ನನ್ನ ಜೀವನ ತೆಗೆದು ಹಾಕಪ್ಪ, ತೆಗೆದು ಹಾಕು. ಆದರೆ ನೀ ನಂಬಿದ ಕಳಂಕ ಹೊತ್ತು ಸಾಯ್ತೀನಿ. ಆದ್ರೆ ಸತ್ಯದ ಸತ್ವ ಪರೀಕ್ಷೆ ಮಾಡು. ನೋಡಿದ್ರೇನ್ರಿ ನೋಡಿದ್ರೇನ್ರಿ, ನೀವೇ ಕಣ್ಣಾರೆ ನೋಡಿದ್ರೆ ಇನ್ನ ಪರೀಕ್ಷೆ ಮಾಡು ಅಂತಾನಲ್ರಿ ನಿಮ್ಮಣ್ಣ. ನಾ ನಿಮ್ಮ ಹೆಂಡತಿ ಅಯ್ಯನ್ರಿ, ನಾ ಹೆಂಗೆ ಜೀವ ಇಡಲಿ? ಎಲ್ಲ ಪಾಪಿ, ತಮ್ಮನ ಹೆಂಡತಿ ಎಂದರೆ ಮಗಳ ಸಮಾನವೆಂದು ಕಾಣದೆ ಅವಳೆಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ಬಲಾತ್ಕಾರಕ್ಕೆ ಮುಂದಾದೆಯಾ ನೀಚ. ಬಾಯಲ್ಲಿ ನೀತಿಯ ಪಾಠ, ಕೃತಿಯಲ್ಲಿ ಅಧರ್ಮದ ಹೇಸಿ ಪಾಠ. ತೂ ನಿರ್ಲಜ್ಜ, ನಿನಗೆ ನನ್ನ ಅಣ್ಣ ಎನ್ನಲಿಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ಮಾಡಿಕೊಂಡ ಮಡದಿಯನ್ನು ಕೊಂದಿ, ನನ್ನ ಕೈ ಹಿಡಿದು ಬರಬೇಕಿದ್ದ ಆ ಲಕ್ಷ್ಮಿಯನ್ನು ಬೀರನಿಗೆ ಮಡದಿಯಾಗಿ ತಂದೆ. ಈಗ ನನ್ನ ಹೆಂಡತಿಯ ಶೀಲವನ್ನೇ ಕೆಡಿಸಲು ಮುಂದಾದೆ ಆ ನೀಚ. ನಿನ್ನ ಉಳಿಸಲಾರೆ. ಹೊಡೆಯಬೇಡಪ್ಪ ತಮ್ಮ, ಹೊಡಿ. ನಿನಗೆ ತೃಪ್ತಿಯಾಗುವವರೆಗೂ ಹೊಡೆಯಪ್ಪ, ನಿನಗೆ ತೃಪ್ತಿಯಾಗುವವರೆಗೂ ಹೊಡಿ. ನಿನ್ನ ಮನಸ್ಸು ಶಾಂತಿಯಾಗುವವರೆಗೂ ಹೊಡೆಯಪ್ಪ, ಶಾಂತಿಯಾಗುವವರೆಗೂ ಹೊಡಿ. ಆದ್ರೆ ಇದೀಗ ನೀ ನುಡಿದ 3 ನುಡಿಗಳನ್ನು ಮಾತ್ರ ನುಡಿಯಬೇಡಪ್ಪ, ನುಡಿಯಬೇಡ. ಸರಿಯಾಚೆಗೆ ನೀಚ, ನಿನ್ನ ಅಪವಿತ್ರ ಕೈಗಳಿಂದ ನನ್ನ ಪವಿತ್ರ ಪಾದಗಳನ್ನು ಮುಟ್ಟಬೇಡ. ಯಾಕಂದ್ರೆ ಉಣ್ಣುವ ಅನ್ನ ಮತ್ತು ಕಕ್ಕಸವನ್ನು ಒಂದೇ ಬೊಗಸೆಯಲ್ಲಿ ಸ್ವೀಕರಿಸುವ ನೀಚ ನೀನು. ಹಿರಿಯಣ್ಣ ಎಂದರೆ ಹಡೆದ ತಂದೆಗೆ ಸಮಾನವೆಂದು ತಿಳಿದು ಆ ಶಂಭೂಲಿಂಗನ ಸ್ಮರಣೆಯನ್ನು ಮರೆತು ಮಗಳನ್ನೇ ಮೋಹಿಸಿದ ಪಾಪಿ ನೀನು. ಅಯ್ಯೋ ಶಿವ ಶಿವ. ಅಮ್ಮ ಅಮ್ಮ ಸೀತಮ್ಮ, ಇಂತಹ ಅಪವಾದದ ಮಾತಿಗೆ ಮತಿಹೀನನಾಗಿ ಸಾಯಂದು ಹತ್ತೇನಮ್ಮ ತಾಯಿ. ತಮ್ಮ ಶಶಿಧರ, ನಾನು ನನ್ನನ್ನು ಈ ರೀತಿ ಹೊಡೆದು ನನ್ನ ಮಾನ ಕಳೆಯಬೇಡಪ್ಪ, ಮಾನ ಕಳೆಯಬೇಡ. ನಾನು ಯಾವ ತಪ್ಪು ಮಾಡಿಲ್ಲ ನೋಕನು. ನನ್ನ ಹೆತ್ತ ತಾಯಿಯ ಮೇಲಾಣೆ, ಮೇಲಾಗಿ ನನ್ನ ಮಾರುತೇಶ್ವರನ ಮೇಲಾಣೆ. ನೀನು ಹೆಚ್ಚಿಗೆ ಕೇಳಿದರೆ ಮೂಲಪೀಠ ಮುಮ್ಮೆಟ್ಟು ಗುಡ್ಡ ಅರಿಕೇರಿಯ ಅಮೋಘ ಸಿದ್ಧರ ಮೇಲಾಣೆ. ನನ್ನ ಮಾತು ಕೇಳು, ಇದರಲ್ಲಿ ಮೋಸವಿದೆಯಪ್ಪ, ಮೋಸವಿದೆ. ಈ ತಾಯಿ ಹೊಂಚು ಹಾಕಿ ನನ್ನನ್ನೇ ತನ್ನ ಕಾಮದಾಟಕ್ಕೆ, ಅಯ್ಯೋ ನಾನು ನುಡಿಯಲಾರೇನಪ್ಪ. ಈ ಧರ್ಮದ ಬಾಯಿಯಿಂದ ನಾನು ನುಡಿಯಲಾರೆ. ಶಶಿಧರ, ನಾನು ಹೇಳಲಾರೇನಪ್ಪ, ಹೇಳಲಾರೆ. ಅಂದ್ರ
ನಾನು ನಿಮ್ಮ ಕೈ ಹಿಡಿದು ಬಲತ್ಕಾರ ಬಂದಿದ್ದೇನೆ. ನೋಡಿ, ನಾವೊಂದು ಕ್ಷಣ ಈ ಮನೆಯಾಗಿರಂಗಿಲ್ಲ. ನೋಡಿ, ನೀವು ಇವನ ಮಾತನ್ನ ನಂಬುದಾದ್ರೆ ತಗೊಳ್ಳಿ ನನ್ನ ಡಿವೋರ್ಸ್ ಚೀಟಿನ. ಲಾವಣ್ಯ, ದೇವರೇ ಮೆಚ್ಚುವಂತ ನಿಚ್ಚಳದ ಸ್ವಚ್ಛ ಮಾತನ್ನು ಸತ್ಯದಿಂದ ಹೇಳಮ್ಮ ತಾಯಿ. ಹಾಲಿನಂತ ನಮ್ಮ ಈ ಸಂಸಾರದಲ್ಲಿ ವಿಷ ಬೆರೆಸಿ ಹಾಲಾಹಲ ಮಾಡಬೇಡಮ್ಮ, ಹಾಲಾಹಲ ಮಾಡಬೇಡ. ನಾನು ಕೈ ಮುಗಿತೀನಮ್ಮ. ನಾಡು ಧರ್ಮವಂತನಮ್ಮ, ನಾಡು ಧರ್ಮವಂತ. ತೂ ಪಾಂದ, ಯಾವ ಬಾಯಿಂದ ಹೇಳ್ತಿದ್ದಿ ಧರ್ಮವಂತನೆಂದು? ಆ ಕೀಚಕನಿಗಿಂತ ಕೀಳಾಗಿ, ದುಶ್ಯಾಸನನಿಗಿಂತ ನೀಚನಾಗಿ, ರಾವಣನಿಗಿಂತ ಕ್ರೂರನಾದ ನೀನು ಧರ್ಮಾತ್ಮನೇ. ಅಲಲಲ, ನೀನು ಪಾಪಾತ್ಮ. ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಲಬೇಡ, ನಡೆಯಾಚೆಗೆ. ಅಮ್ಮ, ನೂಕಬೇಡಪ್ಪ, ನೂಕಬೇಡ. ಹೋಗ್ತೀನಪ್ಪ, ಹೋಗ್ತೀನಿ. ನನ್ನ ಮಾತನ್ನು ಕೇಳಲಾರದಷ್ಟು ಕ್ರೂರನಾದೆನೆ ನಾನು. ಅಮ್ಮ, ನಿನಗೆ ಚಿಕ್ಕವನಿದ್ದಾಗ ತುತ್ತು ಮಾಡಿ ಉಣಿಸಿ ತಿನಿಸಿ ದೊಡ್ಡವನನ್ನಾಗಿ ಮಾಡಿ, ಆ ದೊಡ್ಡವನನ್ನಾಗಿ ಮಾಡಿದ ಪ್ರೀತಿ ಈಗ ನಿನ್ನ ಬಿಟ್ಟು ಹೋಗಲಿಕ್ಕೆ ಆಗಬಲ್ದು ತಮ್ಮ, ಆಗಬಲ್ದು. ತಮ್ಮ, ನೀನು ಚಿಕ್ಕವನಿದ್ದಾಗ ತಾಯಿ ನೆನಪಾಗಿ ಬಿಕ್ಕಿ ಬಿಕ್ಕಿ ಅತ್ತಾಗ ಇದೇ ನನ್ನ ಹೆಗಲ ಮೇಲೆ ಹೊತ್ತು ಊರನ್ನೆಲ್ಲ ತಿರುಗಿದಿರಲ್ಲೋ ತಮ್ಮ. ಇದೇ ಹೆಗಲ ಮೇಲೆ ನೀನು ಮಲಮೂತ್ರ ಮಾಡಿದಾಗ ಅಮೃತ ಅಂತ ತಿಳ್ಕೊಂಡು ಇದೇ ಕೈಲಿಂದ ಒರೆಸಿ ನಿನ್ನ ಹೊತ್ತು ತಿರುಗಿದಿನಲ್ಲೋ ತಮ್ಮ. ಅದು ನೆನಪಾಗಿ ನಿನ್ನ ಬಿಟ್ಟು ಹೋಗ್ಲಿಕ್ಕಾಗವಲ್ದು ತಮ್ಮ, ಆಗವಲ್ದು. ಚಿಕ್ಕವನಿದ್ದಾಗ ಅವೆಲ್ಲ ನೆನಪಾದರೆ ಕರಳು ಕತ್ತರಿಸಿದಂಗಾಗ್ತದೋ ತಮ್ಮ, ಕತ್ತರಿಸಿದಂಗಾಗ್ತದೆ. ನೂಕಬೇಡೋ ತಮ್ಮ, ನಾನು ಹೋಗ್ತೀನಿ. ಸಣ್ಣವನಿದ್ದಾಗ ನಿನಗೆ ಕಾಲಿಗೆ ಹಾವು ಕಡಿದಾಗ ಇದೇ ಬಾಯಿಂದ ಆ ವಿಷವನ್ನು ಹೀರಿ ನಿನ್ನ ಪ್ರಾಣ ಉಳಿಸಿದಿನಲ್ಲೋ ತಮ್ಮ. ಅದನ್ನಾದರೂ ನೆನಪಿಸಿಕೊಂಡು ನನ್ನ ಅಪ್ಪಗೋರು. ನಿನ್ನ ಹರಿಕತೆ ನನಗೆ ಬೇಕಾಗಿಲ್ಲ. ಈ ಕ್ಷಣ ನನ್ನ ಪಾಲು ನನಗೆ ಬಿಟ್ಟು ನಿನ್ನ ಪಾಲನ್ನು ನೀನು ತೆಗೆದುಕೊಂಡು ಇಲ್ಲಿಂದ ಹೋಗಿಬಿಡು. ನಿನಗೆ ಇದು ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಇದಕ್ಕೂ ಮೀರಿ ನೀ ಇಲ್ಲೇ ನಿಂತರೆ ನೀ ನಂಬಿದ ನಿನ್ನ ದೇವರ ಮೇಲಾನೆ. ಶಶಿಧರ, ಶಶಿಧರ ತಮ್ಮ, ದೇವರ ಆಣೆ ಹಾಕಿ ಕೊನೆಗೂ ಕತ್ತರಿಸಿ ಒಗೆದು ಬಿಟ್ಟೆಯ ಈ ರಕ್ತ ಸಂಬಂಧದ ಕರ್ಮ. ತಮ್ಮ, ಯಾವ ಪಾಲು ತೆಗೆದುಕೊಂಡು ನಾನೇನು ಮಾಡಲಪ್ಪ? ಹೆಂಡತಿ ಮಕ್ಕಳಿಲ್ಲದ ನನಗೆ ನೀವೇ ನನ್ನ ಮಕ್ಕಳೆಂದು ನಾನು ನಂಬಿದ್ದೆ. ಆ ನಂಬಿದ ಕರುಳನ್ನೇ ಕತ್ತರಿಸಿ ಒಗೆದಾಗ ಯಾವ ಪಾಲು ತೆಗೆದುಕೊಂಡು ನಾನೇನು ಮಾಡಲಪ್ಪ? ಯಾವ ಪಾಲು ತೆಗೆದುಕೊಂಡು ನಾನೇನು? ತಮ್ಮ, ಬೀರನ ಆಸ್ತಿ ಬೀರನಿಗೆ ಇರಲಿ, ನಿನ್ನ ಆಸ್ತಿ ಎಲ್ಲ ನಿನಗೆ ಇರಲಪ್ಪ. ನಾನು ಈ ಬರೆಗೈಯಿಂದ ನಿನಗೂ ಈ ಮನೆಗೂ ವಿದಾಯ ಹೇಳಿ ಬಹು ದೂರ ಹೋಗಿ ಬಿಡ್ತೇನಪ್ಪ, ಬಹು ದೂರ ಹೋಗಿ ಬಿಡ್ತೇನೆ. ನಿಲ್ಲು, ಹಾಗೆ ಹೇಳಿದರೆ ಸಾಲದು. ಈ ಪೇಪರ್ಗೆ ಸಹಿ ಹಾಕು. ನೀವು ತಂದಿರೇನ? ಸರಿ. ಸಂತೋಷ ಸಹೋದರ, ಸಂತೋಷವಾಗಿ ಸಹಿ ಮಾಡ್ತೀನಿ. ಶಶಿಧರ, ಹೋಗುವ ಮುನ್ನ ನಿನಗೊಂದು ಮಾತು ಹೇಳಿ ಹೋಗ್ತೀನಿ. ಶಶಿಧರ, ಇವಳ ಮೋಸದ ಮಾತಿಗೆ ನೀನು ಮರುಳಾಗಿ ಇದೇ ರೀತಿ ನೀನು ಮುಂದುವರೆದರೆ
ಇವಳಿಂದಲೇ ನೀನು ಬೀದಿ ಪಾಲಾಗಿ ಸಮಾಜದಲ್ಲಿ ಚೀಮಾರಿ ಹಾಕಿಸಿಕೊಂಡು ನರಳುತ್ತಿ. ಈ ಅಣ್ಣನ ವೇದನೆ ನಿನಗೆ ಅರ್ಥವಾಗದಿದ್ದರೆ ಈ ನನ್ನ ಧರ್ಮದ ನುಡಿ ಮುಂದೊಂದು ದಿನ ನಿನಗೆ ಬೆಂಕಿಯ ಕಿಡಿಯಾಗಿ ಸುಟ್ಟು ಹಾಕುತ್ತದೆ, ನೆನಪಿರಲಿ. ಮನುಜನ ಬಾಳಲು ಮನುಜನ ಬಾಳಲು ಯಾಕೋ ಸಾಕಾಗಿ ಹೋಗಿ ಯಾಕೋ ಯಾಕೋ ನೀತಿ ಶಾಸ್ತ್ರಜ್ಞನಿಗೆ ನೀತಿಯ ಪಾಠ ಹೇ ಹೇ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಏನು ಗೊತ್ತೈತಿ? ಸರಿ ಬಿಡ್ರಿ ರೀ, ಅವು ಹೋದದಕ್ಕೆ ನನಗೆ ಹಾಲು ಕುಡಿದಷ್ಟು ಸಂತೋಷ ಆತ್ ನೋಡ್ರಿ. ಇದೇ ಸಂತೋಷಕ್ಕ ಸಿಹಿಯಾಗಿ ಅಡಿಗೆ ಮಾಡ್ತೀನ, ಅದು ಬಿಸಿ ಬಿಸಿಯಾಗಿ ಇಬ್ರು ಕೂಡ ತಿನ್ನೋಣ ಬರ್ರಿ. ನಗತೈತಿ ದೈವಾಗಲಿ ಹಳತೈತಿ ಜೀವಾಗಲಿ, ನಗತೈತಿ ದೈವಾಗಲಿ ಹಳತೈತಿ ಜೀವಾಗಲಿ, ವಿಧಿಯಾಟ ವಿಧಿಯಾಟ ಮಾನವ. ನಗತೈತಿ ದೈವಾಗಲಿ ಹಳತೈತಿ ಜೀವಾಗಲಿ. ಎಲೆ ವಿಧಿ ವಿರಾಟವೇ, ಈಗಲಾದರೂ ತೃಪ್ತಿಯಾಯಿತಾ ನಿನ್ನ ಮನಕ್ಕೆ? ಧರ್ಮದ ದಾರಿ ಹಿಡಿದ ಅದೆಷ್ಟೋ ಜನರು ಬಲಿಯಾಗುವರು ನಿನ್ನ ಗಾಣಕ್ಕೆ ಸಿಲುಕಿ. ಧರ್ಮ ದಾರಿ ಹಿಡಿದು ನಡೆದವರು ಅದೆಷ್ಟೋ ಬಲಿಯಾಗವರು ನಿನ್ನ ಗಾಣಕ್ಕೆ ಸಿಲುಕಿ. ನನ್ನಂತ ಧರ್ಮವಂತರ ಗತಿ ಏನು ತಂದೆ, ಗತಿ ಏನು? ಮಾಡಿಕೊಂಡ ಮಡದಿ ಹೋದಳು, ಪಡೆದುಕೊಂಡ ತಮ್ಮ ಹೋದ, ಹಿಡಿದುಕೊಂಡ ಭೂತಾಯಿ ಹೋದಳು. ನಿನ್ನ ಪಾದ ಹಿಡಿದು ನಡೆವ ನನ್ನನ್ನು ಕೈ ಬಿಡಬೇಡ ಮೋಗ ಸಿದ್ದೇಶ್ವರ, ಕೈ ಬಿಡಬೇಡ. ನನಗಿನ್ಯಾರು ಗತಿಯಪ್ಪ, ನನಗಿನ್ಯಾರು ಗತಿ? ಅಣ್ಣ ಅಣ್ಣ, ಯಾಕ ನಿನ್ನ ಕಣ್ಣಲ್ಲಿ ನೀರು, ಯಾಕೋ ನಿನ್ನ ಮೈ ಮೇಲೆ ರಕ್ತ? ಹೇಳಣ್ಣ ಹೇಳು, ನಿನ್ನ ಮೇಲೆ ಕೈ ಮಾಡಿ ಈ ಸ್ಥಿತಿಗೆ ತಂದವರನ್ನು ದರದ ಎಳೆದು ತಂದು ನಿನ್ನ ಪಾದದ ಮೇಲೆ ಕಡಿದು ಹಾಕಿ ಬಿಡುತ್ತೇನೆ. ತಮ್ಮ ಬೀರ, ಆಗಬಾರ್ದೆಲ್ಲ ಆಗಿ ಹೋಯ್ತಪ್ಪ. ಆ ಶಶಿಧರನ ಮಡದಿಯಾಗಿ ಬಂದ ಪಾಪಿ ಇಲ್ಲ ಸಲ್ಲದ ಅಪಾದನೆ ಹೊರಿಸಿ ಆ ಶಶಿಯಿಂದ ನನ್ನನ್ನು ಹೊಡಿಸಿ ಹೊರ ನೂಕಿದಳಪ್ಪ ಪಾಪಿ ಲಾವಣ್ಯ. ಹೇಸಿ ಎಂದತಿ ಮಾತನ್ನು ಕೇಳಿ ದೇವರಂತ ಇದ್ದ ನನ್ನ ಅಣ್ಣನು ಹೊರಗೆ ನೂಕಿದ ಚಂಡಾಲ. ಹೇಳಣ್ಣ, ಈಗಲೇ ಹೋಗಿ ಅವರಿಬ್ಬರ ಕತೆ ಮುಗಿಸಿ ಬರಲೇ. ತಮ್ಮ, ಅವ ತಡೆ ಸಹೋದರ ತಡೆ. ಅವರಿಬ್ಬರ ಕತೆ ಮುಗಿಸುವ ಸಮಯ ಈಗಲ್ಲ. ಅವರ ಪಾಪದ ಕೊಡ ತುಂಬಿ ಒಡೆಯುವ ಸಮಯ ತಾನೇ ಬರ್ತಿದೆ. ಆದ್ರೆ ಬಹಳ ಸಂಕಟ ಮಾಡಿಕೊಳ್ಳಬೇಡಣ್ಣ, ಮೊದಲು ನಡಿ ಆಸ್ಪತ್ರೆಗೆ ಹೋಗು. ಚಂದುಳ ಚಲುವಿ